ಕರ್ನಾಟಕ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಜಗತ್ ವೃತ್ತದಲ್ಲಿ ಒಂದು ಮನುಸ್ಮೃತಿಯ ಪ್ರತಿಯನ್ನು ಸುಡುವಂಥ ಕೆಲಸವನ್ನು ಮಾಡಿದ್ದೀವಿ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 98 ವರ್ಷಗಳ ಹಿಂದೆಯೇ ಮನುಸ್ಮೃತಿಯನ್ನು ಸುಟ್ಟಿದ್ದರು. ಯಾಕಂದರೆ ಅದರಲ್ಲಿ ಮಹಿಳೆಯರಿಗೆ ಘನತೆ ಆಗಲಿ ಗೌರವದಿಂದ ನೋಡುವಂಥ ಇರಲಿಲ್ಲ. ತಾಯಿ ಮನಸ್ಸು ಹೊಂದಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಒಂದು ಸಮಾನತೆ, ಒಂದು ಘನತೆ ಸಿಗಲಿ ಸಂವಿಧಾನದಲ್ಲಿ ಅಂತ ನಮಗೆ ಸಂವಿಧಾನ ಕೊಟ್ಟಿರುವರು. ಇವತ್ತು ಎಲ್ಲ ಸಮುದಾಯದ ಹೆಣ್ಮಕ್ಳು ಸೇರಿ ನಾವು ಮನುಸ್ಮೃತಿಯನ್ನು ವಿರೋಧ ಮಾಡ್ತಾಯಿದ್ದೀವಿ. ವಿರೋಧ ಮಾಡೋದಲ್ಲದೇ ಪ್ರತಿಯನ್ನು ಸುಡೋದ್ರ ಮುಖಾಂತರ ಧಿಕ್ಕಾರವನ್ನು ಕೂಗ್ತಾ ಇದ್ದೀವಿ. ಯಾಕಂದ್ರೆ ಇನ್ನೂ ಮನುಸ್ಮೃತಿ ಸುಟ್ಟರೆ ಅಲ್ಲದೆ ಎಷ್ಟೋ ಜನರಲ್ಲಿ ಮನುಸ್ಮೃತಿ ಇರುವಂಥ ವಿಚಾರಗಳಿದ್ದಾವೆ. ಸ್ಲಮ್ಗಳಲ್ಲಿ ಮಹಿಳೆಯರ ಮೇಲೆ ಆ ಒಂದು ದರ್ಬಾರವನ್ನು ತೋರಿಸ್ತಾ ಇದೆ ಈಗಿರುವಂಥ ಅಧಿಕಾರದಲ್ಲಿರುವಂಥ ಜನಪ್ರತಿನಿಧಿಗಳಾಗಿರ್ಬೋದು, ಸಾಮಾನ್ಯ ಜನರಾಗಿರ್ಬೋದು. ಸಂವಿಧಾನವನ್ನು ಇನ್ನೂ ಹಲವಾರು ಮಹಿಳೆಯರಾಗಿರ್ಬೋದು ಮತ್ತು ಹಲವಾರು ಸಮುದಾಯದವ್ರನ್ನ ಅರ್ಥ ಮಾಡ್ಕೊಳ್ಬೇಕು. ಸಂವಿಧಾನದಲ್ಲಿ ಏನಿದೆ, ನಮಗೆ ಎಷ್ಟು ಗೌರವ ಕೊಟ್ಟಿದೆ, ಘನತೆ ಕೊಟ್ಟಿದೆ, ಆ ಸಂವಿಧಾನವನ್ನು ನಾವು ಅರ್ಥ ಮಾಡ್ಕೋತಾ ಇಲ್ಲ. ಅದಕ್ಕಾಗಿ ಸಂವಿಧಾನವನ್ನು ಅರ್ಥ ಮಾಡ್ಕೊತ ಸ್ಥಿತಿಯನ್ನು ಸರ್ಕಾರ ಬರೀ ಸಂವಿಧಾನ ಪೀಠಿಕೆ ಓದಿದ್ರೆ ನಮ್ಗೆ ಅರ್ಥ ಆಗಲ್ಲ. ಸಂವಿಧಾನದಲ್ಲಿರುವ ಕಾಯ್ದೆಗಳಾಗಿರ್ಬೋದು, ನಮಗೆ ಸಿಗುವಂಥ ಮಹಿಳೆಯರಿಗೆ ಸಿಗುವಂಥ ಘನತೆಗಳನ್ನು ಒಂದು ಸಬ್ಜೆಕ್ಟ್ ಆಗಿ ಶಾಲೆಯಲ್ಲಿ ಮಕ್ಕಳಿಗೆ ಓದಿಸುವಂಥ ಕೆಲಸಗಳನ್ನು ಆಗಬೇಕು ಅನ್ನೋದೇ ಇವತ್ತಿನ ನಮ್ಮ ಒಂದು ಈ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ. ನನ್ನ ಹೆಸರು ರೇಣುಕಾ, ಸ್ಲಮ್ ಜನ ಆಂದೋಲನ ಕರ್ನಾಟಕ ಜಿಲ್ಲಾ ಸಂಚಾಲಕಿ. ಶತಮಾನಗಳಿಂದ ಒಬ್ಬ ವ್ಯಕ್ತಿಯ ಹುಟ್ಟಿನ ಆಧಾರದ ಮೇಲೆ ಶ್ರೇಣೀಕೃತ ವ್ಯವಸ್ಥೆಯನ್ನು ಇಟ್ಟುಕೊಂಡು ವರ್ಣಾಶ್ರಮ ಪದ್ಧತಿಯನ್ನು ಅನುಸರಿಸುತ್ತಾ ಶೋಷಿತರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಅಸ್ಪೃಶ್ಯರಿಗೆ ಕೀಳಾಗಿ ಕಾಣುವಂಥ ಹಾಗೂ ಮಹಿಳೆಯರಿಗೆ ಕನಿಷ್ಠವಾಗಿ ಕಾಣುವಂಥ ಈ ಮನುಸ್ಮೃತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927ರಲ್ಲಿ ಡಿಸೆಂಬರ್ 25ರಂದು ಆ ಮಹಾಡ್ ಸತ್ಯಾಗ್ರಹದ ಸಂದರ್ಭದಲ್ಲಿ ಆ ಮನುಸ್ಮೃತಿಯನ್ನು ಸುಟ್ಟು ಹಾಕಿದ್ದಾರೆ. ಇವತ್ತು ಮನುಸ್ಮೃತಿಯನ್ನು ಸುಟ್ಟು 98 ವರ್ಷಗಳು ಗತಿಸಿದರೂ ಕೂಡ ಇವತ್ತಿನ ದಿನಮಾನಗಳಲ್ಲಿಯೂ ಕೂಡ ಆ ಮನುಸ್ಮೃತಿಯಲ್ಲಿರ್ತಕ್ಕಂಥ ಅಂಶಗಳು ಇನ್ನೂ ಕೂಡ ಜೀವಂತವಾಗಿರುವುದರಿಂದ ಮತ್ತೆ ಆ ಮನುಸ್ಮೃತಿಯನ್ನು ಸುಡುವಂಥ ಅನಿವಾರ್ಯತೆ ಇರುವುದರಿಂದ ಇವತ್ತಿನ ದಿನ ಈ ಸ್ಲಮ್ ಜನಾಂದೋಲನ ಸಂಘಟನೆ ನೇತೃತ್ವದಲ್ಲಿ ಎಲ್ಲ ಸ್ಲಮ್ ಸಂಘಟನೆಯ ಮಹಿಳೆಯರು ಈ ಅಸಮಾನತೆಯನ್ನು ತುಂಬಿರುವಂಥ, ಈ ಮಹಿಳಾ ವಿರೋಧಿಯನ್ನು ಹೊಂದಿರುವಂಥ ಈ ಮನುಸ್ಮೃತಿಯ ಅಲಿಖಿತ ಸಂವಿಧಾನವನ್ನು ಅದು ಸುಡುವುದರ ಮೂಲಕ, ಅವರು ಸಾಂಕೇತಿಕವಾಗಿ ಇಲ್ಲಿ ಸುಡುವುದರ ಮೂಲಕ, ಪ್ರತಿರೋಧವನ್ನು ಒಡ್ಡುವುದರ ಮೂಲಕ ಮತ್ತೆ ಆ ವರ್ಣಾಶ್ರಮ ವ್ಯವಸ್ಥೆಯನ್ನು ಹೊಂದಿರುವಂಥ ಮನುಶಾಸನವನ್ನು ಅಳಿಸಬೇಕು ಅಂತ ನಿಟ್ಟಿನಲ್ಲಿ ಇವತ್ತಿನ ಇಲ್ಲಿ ಜಗತ್ ವೃತ್ತದಲ್ಲಿ ಅದನ್ನು ಸುಟ್ಟಿದ್ದಾರೆ. ನಾಗೇಂದ್ರ ಕೆ ಜೋಳಿ, ವಕೀಲರು, ಗುಲ್ಬರ್ಗ.